ಬೆಳಗ್ಗೆ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಹೋಗುವಂತ 9 ಗಂಟೆಗೆ ರೀಚ್ ಆಗುವಂತ ಬಸ್ಸು ಶಿಕಾರಿಪುರದ ಎಂಟ್ರೆನ್ಸ್ ಅಲ್ಲಿ ಟೋಲ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಬ್ಬ ಬೈಕ್ ಸವಾರ ಅಡ್ಡ ಬಂದ ಅಂತೇಳಿ ಅವನ ಜೀವನ ಉಳಿಸಕ್ಕೋಸ್ಕರ ಪ್ರಯತ್ನ ಮಾಡಿದಂತ ಚಾಲಕ ಬಸ್ಸು ಪಲ್ಟಿ ಹೊಡೆದಿದೆ. ಸುಮಾರು 25-30 ಜನರಿಗೆ ತೊಂದರೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಒಂದು 9 ಜನರಿಗೆ ಜೀವಕ್ಕೆ ಹಾನಿ ಇಲ್ಲ, ಆದ್ರೆ ಬೇರೆ ಬೇರೆ ಅಂಗಾಂಗಗಳಿಗೆ, ಕೈ, ಕಾಲು, ಕಿವಿಲ್ ರಕ್ತಸ್ರಾವ ಆಗಿದೆ. ವಿಶೇಷವಾಗಿ 7 ತಿಂಗಳು ಗರ್ಭಿಣಿ ತಾಯಿಗೆ ತೊಂದರೆ ಆಗಿದೆ. ಸೊ ಇಲ್ಲಿ ಒಂದು 7 ಪೇಷಂಟ್ ಅನ್ನ ಮೆಗನ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇನ್ನು 3 ಪೇಷಂಟ್ ಅನ್ನ ಡಾಕ್ಟರ್ ಸರ್ಜಿ ಅವರಿಗೆ ಫೋನ್ ಮಾಡಿ ಅವರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುವಂತ ಪ್ರಯತ್ನ ಆಗಿದೆ. ದೇವ್ರ ದಯೆಯಿಂದ ಯಾವುದೇ ಜೀವಕ್ಕೆ ಅಪಾಯ ಇಲ್ಲ. ಆದ್ರೆ ಪಾಪ ದುಡಿಮೆ ಮಾಡುವಂತ ಅವತ್ತಿನ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವಂತ ಕುಟುಂಬನೂ ಕೂಡ ಇದೆ ಇಲ್ಲಿ. ಅದನ್ನ ನೋಡಿದಾಗ ಪಾಪ 1 ತಿಂಗಳಾಗತ್ತೋ, 2 ತಿಂಗಳಾಗತ್ತೋ, 3 ತಿಂಗಳಾಗತ್ತೋ ಗೊತ್ತಿಲ್ಲ, ಅವರ ದುಡಿಮೆಯನ್ನ ಬಿಟ್ಟು ಬದುಕಬೇಕಾಗತ್ತೆ. ಸೊ ಅದಕ್ಕೆ ಏನೇನು ಸಹಕಾರ ಕೊಡಬೇಕು ನಾವು ರಾಜಕೀಯ ಕ್ಷೇತ್ರದಲ್ಲಿ ನಾವು ಗಮನಿಸ್ತೀವಿ, ಸರ್ಕಾರ ಗಮನದಿಂದನೂ ಕೂಡ ಗಮನಿಸ್ತೀವಿ. ವಿಶೇಷವಾಗಿ ಬಸ್ಸಿನ ಒಂದು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಂದ ಏನು ಹೆಲ್ಪ್ ಮಾಡಿಸ್ಬೋದು ಅವರಿಗೆ ಆದಿಕಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಒಳ್ಳೆ ಆಸ್ಪತ್ರೆ, ಮೆಗನ್ ಹಾಸ್ಪಿಟಲ್ ಕೂಡ ಪ್ರೈಮರಿ ಏನು ಗಮನ ಕೊಡಬೇಕು ಎಲ್ಲ ಪ್ರಯತ್ನವನ್ನ ಕೊಟ್ಟಿದ್ದಾರೆ.